ಹಲೋ ಫ್ರೆಂಡ್ಸ್, ಫೀಲ್ಸ್ ಡಾಟ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಕಾರಿನ ಕೆಳಗೆ ಈ ಥರ ಟಾರ್ಸ್ ಹಿಡಿದಿದೆ. ಸೊ ಈ ಟಾರನ್ನು ಹೇಗೆ ರಿಮೂವ್ ಮಾಡೋದು ಅಂತ ಬನ್ನಿ ನೋಡೋಣ. ಯೂಶ್ವಲಿ ನಿಮಗೆ ಈ ಥರದ ಟಾರು ನೀವು ರೋಡ್ ಮಾಡೋ ಹತ್ರ ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಸಿಡಿಯುತ್ತೆ. ಸೊ ಸಿಡಿದಾಗ ಇದೊಂಥರ ಸ್ಟಿಫ್ ಆಗಿಬಿಡುತ್ತೆ ಸ್ವಲ್ಪ ಹೊತ್ತಾದಮೇಲೆ. ಸೊ ಇದನ್ನು ನೀರಿಂದ ಹಾಕಿ ಅಥವಾ ಶ್ಯಾಂಪೂಯಿಂದ ಹಾಕಿ ಎಷ್ಟು ಉಜ್ಜಿದ್ರೂ ಹೋಗಲ್ಲ. ಸೊ ಈ ಥರ ಉಗುರಿಂದ ತೆಗಿಬೇಕಾಗತ್ತೆ. ಅಗೈನ್ ಇದರಿಂದ ನಿಮ್ಮ ಗಾಡಿ ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವತ್ತಿನ ವೀಡಿಯೋನಲ್ಲಿ ಇದನ್ನು ಹೇಗೆ ರಿಮೂವ್ ಮಾಡೋದಂತ ನೋಡೋಣ. ಸೊ ಯೂಶ್ವಲಿ ಈ ಥರ ಟಾರನ್ನು ನೀವು ರಿಮೂವ್ ಮಾಡೋದಕ್ಕೆ ಮೇಯ್ನ್ ಬೇಕಾಗುವಂಥ ಐಟಮ್ಸ್ ಏನಂದರೆ ಒಂದು ಡೀಸೆಲ್ ಮತ್ತು ಒಂದು ಬ್ರಷ್. ಸೊ ಬನ್ನಿ ನೋಡೋಣ ಯಾವ ಥರ ಡೀಸೆಲ್ ಮತ್ತು ಬ್ರಷ್ ಯೂಸ್ ಮಾಡ್ಕೊಂಡು ನಾವು ಇದನ್ನು ರಿಮೂವ್ ಮಾಡ್ತೀವಿ ಅಂತ. ಸೊ ಫ್ರೆಂಡ್ಸ್, ನನ್ನ ಹತ್ತಿರ ಈಗ ಡೀಸೆಲ್ ಇದೆ. ಸೊ ಈಗ ಈ ಡೀಸೆಲನ್ನು ಈ ಏರಿಯಾದಲ್ಲಿ ನಾನು ಕ್ಲೀನಾಗಿ ಸ್ಪ್ರೇ ಮಾಡಿ ನಂತರ ರಬ್ ಮಾಡಬೇಕು. ಸೊ ಎಫೆಕ್ಟ್ ಹೇಗಿರುತ್ತೆ ಅಂತ ನೋಡೋಣ. ಸೊ ನಮ್ಮ ಹತ್ರ ಸ್ಪ್ರೇಯರ್ ಇಲ್ಲ, ಅದಕ್ಕೋಸ್ಕರ ಈ ಥರ ಟ್ರಿಕ್ನ ಯೂಸ್ ಮಾಡ್ತಾಯಿದ್ದೀವಿ. ಸೊ ಈಗ ನೋಡಿ, ಅದರ ಮೇಲೆಲ್ಲ ಅಪ್ಲೈ ಮಾಡ್ತಾಯಿದ್ದೀವಿ. ಈಗ ನೀವು ನೋಡ್ಬೋದು. ಸೊ ಇದು ಡೀಸೆಲ್. ಸೊ ಈಗ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಿ. ಸೊ ಈಗ ಅರೌಂಡ್ 5 ಮಿನಿಟ್ಸ್ ಆಗಿದೆ ನಾವು ಅಪ್ಲೈ ಮಾಡಿ. ಬನ್ನಿ ಈಗ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಟೂತ್ ಬ್ರಷ್ನ ತೊಗೊಂಡಿದ್ದೀವಿ ಈ ಥರ. ಸೊ ಈ ಟೂತ್ ಬ್ರಷನ್ನು ಜಸ್ಟ್ ಎಲ್ಲೆಲ್ಲಿ ನಿಮಗೆ ಈ ಥರ ಟಾರ್ಸ್ ಹಿಡ್ದಿದ್ದಲ್ಲ ಆ ಎಲ್ಲ ಏರಿಯಾದಲ್ಲಿ ಈಗ ಕ್ಲೀನ್ ಮಾಡ್ಕೊಟ್ಟು ಹೋಗಿ. ಬನ್ನಿ ನೋಡೋಣ ಯಾವ ಥರ ಆಗುತ್ತೆ ಅಂತ. ಇಲ್ಲಿ ನೀವು ನೋಡ್ಬೋದು ಯಾವ ಥರ ಟಾರ್ ಕಂಪ್ಲೀಟಾಗಿ ಬಿಟ್ಟು ಹೋಗ್ತಾಯಿದೆ ಅಂತ. ಸೊ ಮುಂಚೆಗೂ ಈಗೂ ಸಖತ್ತು ಡಿಫ್ರೆನ್ಸ್ ಇದೆ. ಈಗ ನೋಡಿ ಎಷ್ಟು ಕ್ಲಿಯರಾಗಿ ಟಾರ್ ಬಿಡ್ತಾ ಇದೆ ಅಂತ. ಸೊ ಹೀಗೆ ನೀವು ಕಂಪ್ಲೀಟಾಗಿ ರಬ್ಬೆ ಮಾಡೋದು ಬೇಡ, ಜಸ್ಟ್ ಸ್ಲೋ ಆಗಿ ಬ್ರಷ್ನ ಮೂವ್ ಮಾಡಿದ್ರೆ ಸಾಕು. ಈ ಥರ ಯಾವ ಥರ ರಿಮೂವ್ ಆಗ್ತಿದೆ ಅಂತ ಜಸ್ಟ್ ಜಂಟಲಾಗಿ ನೀವು ರಿಮೂವ್ ಮಾಡಿದ್ರೆ ಸಾಕು. ಟಾರ್ ಎಲ್ಲ ಕಂಪ್ಲೀಟಾಗಿ ಕರ್ಗೋಗ್ಬಿಡುತ್ತೆ. ಸೊ ಈಗ ನೋಡಿ, ನಾವು ಕ್ಲಾತಲ್ಲಿ ಒರೆಸ್ತೇವೆ ಯಾವ ಥರ ಚೇಂಜಸ್ ಕಾಣುತ್ತೆ ಅಂತ. ಇಲ್ಲಿ ನೋಡಿ, ಎಲ್ಲ ಕ್ಲೀನಾಗಿ ಹೋಗಿದೆ ಕಂಪ್ಲೀಟ್. ನಿಮಗೆ ಒರಿಜಿನಲ್ ಪೇಂಟ್ ಹಾಗೇ ಬರುತ್ತೆ. ಸೊ ದೆರ್ ಈಸ್ ನೋ ಸ್ಟೈನ್ ಅಟ್ ಆಲ್. ಈಗ ನೋಡಿ, ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದೀವಿ. ಆದರೂ ಸ್ವಲ್ಪ ಸ್ವಲ್ಪ ಟಾರ್ ಉಳ್ಕೊಂಡಿರುತ್ತೆ. ಮತ್ತೆ ಅದಕ್ಕೆ ಡೀಸೆಲ್ನ ಸ್ಪ್ರೇ ಮಾಡಿ ಮತ್ತೆ ಸೇಮ್ ಪ್ರೊಸೆಸ್ನ ರಿಪೀಟ್ ಮಾಡಿದ್ರೆ ಆಯಿತು. ದೆರ್ ಈಸ್ ನೋ ಡ್ಯಾಮೇಜ್ ಟು ಯುವರ್ ಕಾರ್ ಕಲರ್, ನಥಿಂಗ್. ಇಟ್ಸ್ ಕಂಪ್ಲೀಟ್ಲಿ ಸೇಫ್. ಈಗ ನೋಡ್ಬೋದು ಯಾವ ಥರ ಇದೆ ಅಂತ ಎಫೆಕ್ಟು. ಸಣ್ಣ ಪುಟ್ಟ ಸ್ಟೇನ್ಸ್ ಇರುತ್ತೆ. ಅಗೈನ್ ರೀಸ್ಪ್ರೇ ಮಾಡಿ ಮತ್ತೆ ಸೇಮ್ ಥಿಂಗ್ನ ಯೂಸ್ ಮಾಡಿ. ಸೊ ಐ ಹೋಪ್ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಟ್ರಿಕ್ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.